ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ ರೈಲ್ವೆ ಇಲಾಖೆಯಲ್ಲಿ 22,000 ಡಿ ಗ್ರೂಪ್ ಹುದ್ದೆಗಳನ್ನ 10ನೇ ತರಗತಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಜನವರಿ 21ರಿಂದ ಅರ್ಜಿ ಕೂಡ ಪ್ರಾರಂಭವಾಗುತ್ತದೆ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿಗಳ ಕೂಡ ಕೇಳ್ತಾ ಇದ್ರಿ. ಸೊ ಈ ಹುದ್ದೆಗಳಿಗೆ ಸ್ನೇಹಿತರೆ 10ನೆಯ ತರಗತಿ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ITI ಮುಗಿದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇದರ ವಯೋಮಿತಿ ಬಂದ್ಬಿಟ್ಟು 18 ವಯಸ್ಸಿನಿಂದ ಹಿಡಿದು 30ಕ್ಕಿಂತ ಹೆಚ್ಚು ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಏಜ್ ಎಷ್ಟಿರುತ್ತಪ್ಪ ಅಂದರೆ 18ರಿಂದ ಸ್ಟಾರ್ಟ್ ಆಗುತ್ತಾ. ಆಲ್ಮೋಸ್ಟ್ ಅಲ್ಲ ಎಲ್ಲ ವಿದ್ಯಾರ್ಥಿಗಳು, ಸರ್ ನನ್ನ ಹತ್ರ ಫಿಸಿಕಲ್ ಇಲ್ಲ ಸರ, ನನ್ನ ಹೈಟ್ ಕಡಿಮೆ ಇದ್ದೀನಿ ಸರ್, ನಾನು ಯಾವುದಾದ್ರೂ ಒಂದು ಗೋರ್ಮೆಂಟ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಅಂದ್ಕೊಂಡಿದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 18 ವಯಸ್ಸಿನಿಂದ ಹಿಡಿದು 33 ಏಜ್ ಇರತಕ್ಕಂಥ ವಿದ್ಯಾರ್ಥಿಗಳು, OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ದಲ್ಲಿ ಸಡಿಲಿಕೆ ಇರ್ತದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ನಲ್ಲಿ ಸಡಿಲಿಕೆ ಇರ್ತದೆ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ, ಸರ್ ಇದೇ ಟೈಮ್ ವಿಸಿಟ್ ಕೊಟ್ಟಿದ್ದೀವಿ ಫಸ್ಟ್ ಟೈಮ್ ಅಂದರೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಆಗಿರಲಿ, ಡಿಫೆನ್ಸ್ ಹುದ್ದೆಗಳಾಗಿರಲಿ, 10ನೇ ತರಗತಿ ಪಾಸ್ ಆಗಿದ್ದೀನಿ, ನನ್ನ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ದ ಯಾವುದಾದ್ರೂ ಒಂದು ನೌಕರಿಯನ್ನು ಮಾಡಬೇಕು ಅಂತ ಆಸೆ ಇತ್ತಪ್ಪ ಅಂದರೆ, ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಡೈಲಿ ನಿಮ್ಗೆ ಈ ಥರದ ಇನ್ಫಾರ್ಮೇಷನ್ ಅಪ್ಡೇಟ್ಗಳು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ 20/1/2026 ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಕೂಡ RRB ವೆಬ್ಸೈಟ್ದವರೇ ಕೊಟ್ಟಿದ್ರು. ಸೊ ಇವಾಗ ಆ ಡೇಟ್ ಕೂಡ ಚೇಂಜ್ ಅನ್ನು ಮಾಡಿದಾರೆ. ಸೊ ಆ ಡೇಟ್ ಅನ್ನ ಹೇಳ್ತಾ ಹೋಗ್ತೀನಿ. ಯಾವ ಡೇಟಿಗೆ ಕೊಟ್ಟಿದಾರಪ್ಪ ಅಂದ್ರೆ, ಮೊದಲಿಗೆ 21ರಿಂದ ಹಿಡಿದು 31ನೇ ತಾರೀಕಿನ ಮಟ್ಟ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಟೈಮಿಂಗ್ ಅನ್ನ ಕೊಟ್ಟಿದೀವಿ ಅಂತ ಹೇಳಿ. ನೆಕ್ಸ್ಟ್ ಡೇಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಇವಾಗ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 20ನೇ ತಾರೀಕು. ಟೋಟಲಿ ಬಂದ್ಬಿಟ್ಟು ನಿಮ್ಗೆ 31 ಅಂದ್ರೆ ಇದೇ ತಿಂಗಳ ಜನವರಿಯಲ್ಲಿ 31ನೇ ತಾರೀಕು 1ನೇ ತಿಂಗಳ 2026ರಿಂದ ಹಿಡಿದು 2/3/2026 ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಯಾರ ಹತ್ರ ಎಲ್ಲ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ, ನಿಮ್ಮ ಕಾಸ್ಟ್ ಯಾವುದಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯವಾಗಿ ತೆಗೆಸಿಟ್ಟುಕೊಡ್ರಿ. ನೀವೇನಾದ್ರೂ OBC ಸರ್ಟಿಫಿಕೇಟ್, OBC ಅಭ್ಯರ್ಥಿಗಳಾಗಿದ್ರೆ OBC ತೆಗೆಸಿಟ್ಕೊಡ್ರಿ, EWS ಇದ್ರೆ EWS ತೆಗೆಸಿಟ್ಕೊಡ್ರಿ. ನೆಕ್ಸ್ಟ್ SC/ST ಕೆಟಗರಿ ಅವರು ಯಾರಾದರೂ ಇದ್ರೆ SC/ST ಕೆಟಗರಿ ಅವರು ಕೂಡ ತೆಗೆಸಿ ಇಟ್ಕೊಡ್ರಿ. ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇರ್ತದ. ಓಕೆ, ನೀವು ರೈಲ್ವೆದಲ್ಲಿ ಒಂದು ಒಳ್ಳೆಯ ನೌಕರಿಯನ್ನ ಮಾಡಬೇಕು, ಸೊ ಆರಾಮಾಗಿ ಇದ್ದು ನಾನು ಒಂದು ಟ್ಯಾಲೆಂಟ್ ಇದ್ದೀನಿ ಸರ್, ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶನೇ ಅನ್ಕೊಳ್ಬೋದು. ಸುಮ್ಮನೆ ಹೈಟ್ ಇರೋದಿಲ್ಲ, ಸೊ ನಮ್ಮದು ಏನೋ ಪ್ರಾಬ್ಲಮ್ ಇತ್ತು ಆದರೂ ಕೂಡ ಅಂಥವಕ್ಕೆ ಟ್ರೈ ಮಾಡೋ ಬದಲಿ ಸೊ ಇಂಥ ಆಪರ್ಚುನಿಟಿಗಳ ನಿಮ್ಗಾಗಿ ಇರ್ತಾವೆ. ಸೊ ಕುಂತು ಸ್ಟಡಿ ಮಾಡಿದ್ರಪ್ಪ ಅಂದರೆ ನೀವು ಪಕ್ಕಾ ರೈಲ್ವೆದಲ್ಲಿ ಸೆಲೆಕ್ಷನ್ ಆಗ್ತೀರಾ ಸ್ನೇಹಿತರೆ. ಓಕೆ, ಇವಾಗಲೇ ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣವೇ 31ನೇ ತಾರೀಕಿಗೆ ನಿಮ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾ ಇದ್ದಾವೆ, ಸೊ ಯಾವ ಥರ ನೀವು ಹಾಕಬೇಕು ಅನ್ನೋದು ಕೂಡ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಆ ವಿಡಿಯೋ ನೋಡಬೇಕಂದ್ರೆ ಏನು ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೇಕು. ಸೊ ಇದು ಲೆವೆಲ್ 1 ಗ್ರೂಪ್ ಡಿ ಆಗಿರ್ತದ. ನೆಕ್ಸ್ಟ್ ಇದಕ್ಕೆ ಸರ್ ಫೀಸ್ ಎಷ್ಟಿರ್ತದ ಅರ್ಜಿ ಸಲ್ಲಿಸೋಕೆ ಅಂದರೆ 500 ರೂಪಾಯಿ, 500 ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಇದು ಅಪ್ಲಿಕೇಶನ್ ಫೀಸ್ ಸರ್ ನಾವು 500 ರೂಪಾಯಿ ಕಟ್ತೀವಿ, ಸುಮ್ಮನೆ ಲಾಸ್ ಅಲ್ಲ ಅಂತ ಹೋಗ್ಬೇಡ್ರಿ. ಜೀವನದಲ್ಲಿ ನೀವು ಎಷ್ಟು ಇವಾಗ ದುಡ್ಡು ಖರ್ಚು ಮಾಡಿಬಿಟ್ಟು ಸ್ಟಡಿ ಮಾಡ್ತೀರಿ, ಅದ್ರ ಜೊತೆಗೆ ಎಜುಕೇಷನ್ ಅನ್ನು ಕಂಪ್ಲೀಟ್ ಮಾಡ್ಕೋತಿರಲ್ಲ, ಅಷ್ಟು ನಿಮ್ಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. 500 ರೂಪಾಯಿ ಕಟ್ಟಿದ್ದನ್ನ 370 ರೂಪಾಯಿ ನಿಮ್ಗೆ ಅಕೌಂಟ್ ಡೀಟೇಲ್ ಕೇಳುತ್ತಾ. ಸೊ ಹೊಳ್ಳಿ ನಿಮ್ಗೆ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಅಮೌಂಟ್ ಕೂಡ ವಾಪಸ್ ರೀಫಂಡ್ ಆಗುತ್ತೆ. SC/STದವರಿಗೆ ಮತ್ತು ಅದರ ಜೊತೆಗೆ ಎಕ್ಸ್ ಸರ್ವಿಸ್ಮೆನ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮಹಿಳೆಯರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಟೋಟಲಿ ಬಂದ್ಬಿಟ್ಟು ಇದ್ರ ಸ್ಯಾಲ್ರಿ 23,500ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಯಾಲ್ರಿ ತಲೆ ಕೆಡಿಸ್ಕೊಳ್ಬೇಡ್ರಿ, ಬಟ್ ನಮ್ದು ಸೆಲೆಕ್ಷನ್ ಆಗಬೇಕು. ಸರ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರ್ತದೆ ಅಂದರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಅದಾದಮೇಲೆ ಫಿಸಿಕಲ್ ಇರ್ತದೆ. ಫಿಸಿಕಲಿ ಎಲ್ಲರೂ ಕೂಡ ಪಾಸ್ ಆಗ್ತಾರೆ, ಫಿಸಿಕಲ್ ಬಗ್ಗೆ ಡೌಟ್ ಇಲ್ಲ. ಸೊ ವೇಟನ್ನು ಹೊತ್ಕೊಂಡು ಓಡೋದಿರುತ್ತೆ ಅಷ್ಟೇ, ಮತ್ತೇನಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ಥರ ನಡೀತದಂತೂ ಕೂಡ ತಿಳಿಸ್ಕೊಡ್ತೀನಿ. ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಸೊ ಮೆಡಿಕಲ್ ಕೂಡ ನಾರ್ಮಲ್ ಆಗಿರುತ್ತೆ. ನೀವು ಯಾರೆಲ್ಲ ಡಿ ಗ್ರೂಪ್ಗೆ ತಯಾರಿಗಳನ್ನು ಮಾಡ್ತಾ ಇದ್ದೀರಲ್ಲ, ಸರ್ ನಾನು ಈ ಸರಿ ಡಿ ಗ್ರೂಪ್ ಹುದ್ದೆ ವರದಿಯನ್ನು ಹಾಕ್ಕೊಳ್ಳೇಬೇಕು,
ನಾನು ರೈಲ್ವೇದಲ್ಲಿ ಸೆಲೆಕ್ಷನ್ ಆಗಲೇಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ RRB ಡಿ ಗ್ರೂಪ್ ಅಂತ ಹೇಳ್ಕೇಶಂದ ಕಮೆಂಟನ್ನು ಹಾಕಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಡಿ ಗ್ರೂಪ್ಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ನಮ್ಮ ಕೈಲಿಂದ ಎಷ್ಟು ಸಪೋರ್ಟ್ ಮಾಡಬೇಕು ಅನ್ನೋದು ಕೂಡ ನಾನು ಇನ್ನಷ್ಟು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ತಯಾರಿಯನ್ನು ಕಂಟಿನ್ಯೂ ಆಗಿ ಇಟ್ಕೊಡ್ರಿ. ಯಾವುದೇ ಕಾಲ್ಫಾರ್ಮ್ ಆಗಿರಲಿ ನೋಟಿಫಿಕೇಶನ್ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇದ್ದೀರಪ್ಪ ಅಂದರೆ 100% ನೌಕರಿ ಆಗೇ ಆಗುತ್ತಾ. ಸುಮ್ಮನೆ ಒಂದು ಕಾಲ್ಫಾರ್ಮ್ ಮಾಡಿದಾಗ ಎಕ್ಸಾಮ್ ತಯಾರು ಮಾಡೋದು ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಓಕೆ, 31ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಅರ್ಜಿ. ಸೊ ಈ ಇನ್ಫಾರ್ಮೇಷನನ್ನು ಕೊಡೋಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅದೇ ಥರನಾದಂಥ ಕಮೆಂಟ್ಗಳನ್ನ ಹಾಕಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.